Hello students, the next topic is transformers and AC motors. It is a part of our second module. So what is a transformer? As we know, transformer is a static piece of apparatus by means of which electric power is transformed into electric power of same frequency in another circuit by mutual induction. ಅಂದರೆ one part of a circuit ಇಂದ ಇನ್ನೊಂದು part of circuit ಗೆ transfer ಆಗ್ತೈತಿ, but same frequency ಒಳಗೆ ಇರ್ತೈತಿ. Amplitude voltage they may vary, but frequency ಮಾತ್ರ ಯಾವುದೇ ಕಾರಣಕ್ಕೆ ಬದಲಾಗೋದಿಲ್ಲ. ಹೆಂಗೆ ವರ್ಕ್ ಆಕತಿ ಬೈ ಮ್ಯೂಚುವಲ್ ಇಂಡಕ್ಷನ್. ಸೊ ದ ವರ್ಕಿಂಗ್ ಪ್ರಿನ್ಸಿಪಲ್ ಏನಪ್ಪ ಟ್ರಾನ್ಸ್ಫಾರ್ಮರ್ ಅಂದ್ರೆ ಮ್ಯೂಚುವಲ್ ಇಂಡಕ್ಷನ್ EMI. ಸೊ EMF equation of a transformer. Primary voltage is given by E1 equal to 4.44 F N1 5M and secondary voltage is given by E2 equal to this one. ಸೊ ಪ್ರೈಮರಿ ವೋಲ್ಟೇಜ್ ಮತ್ತು ಸೆಕೆಂಡರಿ ವೋಲ್ಟೇಜ್ ಅಂತ ಬರ್ತೈತಿ. ಯಾಕಂದ್ರೆ ಪ್ರೈಮರಿ ವೈಂಡಿಂಗ್ ಮತ್ತು ಸೆಕೆಂಡರಿ ವೈಂಡಿಂಗ್ ಇರೋದಕ್ಕೆ ಸೊ ಪ್ರೈಮರಿ ವೋಲ್ಟೇಜ್ ಆ್ಯಂಡ್ ಸೆಕೆಂಡರಿ ವೋಲ್ಟೇಜ್. ನೆಕ್ಸ್ಟ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಕೆ ಇಸ್ ಈಕ್ವಲ್ ಟು V2 by V1. V2 ಅಂತಂದ್ರೆ ವೋಲ್ಟೇಜ್ ಇಂದ ಸೆಕೆಂಡರಿ ಡಿವೈಡ್ ಬೈ ವೋಲ್ಟೇಜ್ ಇಂದ ಪ್ರೈಮರಿ. I1 by I2. Primary current by secondary current equal to N2 by N1. Number of windings in secondary divided by number of windings in primary. E ratio ka voltage transformation ratio anta karitevi. For step up transformer N2 greater than N1 and K greater than 1 irtati. Step down transformer naga N2 less than N1 and K is less than 1 irtati. Next we have a transformer test. Number 1 open circuit athwa no load test anta karitevi. Iದೇನು ಮಾಡ್ತೈತಿ? It is going to determine the no load loss ಅಥವಾ core losses. And next we have a short circuit test ಅಥವಾ ಇಂಪಿಡೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಸೊ ಇಟ್ ಡಿಟರ್ಮೈನ್ಸ್ ಏನು ಮಾಡ್ತದಪ್ಪ ಅಂದ್ರೆ ಈಕ್ವಲೆಂಟ್ ಇಂಪಿಡೆನ್ಸ್ ಮತ್ತು ಕಾಪರ್ ಲಾಸ್ ಆಟ್ ಫುಲ್ ಲೋಡ್, ಇನ್ನೊಂದು ಟೋಟಲ್ ವೋಲ್ಟೇಜ್ ಡ್ರಾಪ್ ಅನ್ನು ಫೈಂಡ್ ಔಟ್ ಮಾಡ್ತೈತಿ. ನೆಕ್ಸ್ಟ್ ವಿ ಹ್ಯಾವ್ ಅ ರೆಗ್ಯುಲೇಷನ್ ಆಫ್ ಅ ಟ್ರಾನ್ಸ್ಫಾರ್ಮರ್. ಹೆಂಗೆ ರೆಗ್ಯುಲೇಟ್ ಮಾಡ್ತೀರಿ? ವೆನ್ ದ ಟ್ರಾನ್ಸ್ಫಾರ್ಮರ್ ಈಸ್ ಲೋಡೆಡ್ ವಿತ್ ಅ ಕಾನ್ಸ್ಟಂಟ್ ಪ್ರೈಮರಿ ವೋಲ್ಟೇಜ್. ಸೊ ಪ್ರೈಮರಿ ವೋಲ್ಟೇಜ್ ಕಾನ್ಸ್ಟಂಟ್ ಇದ್ದಾಗ ದ ಸೆಕೆಂಡರಿ ವೋಲ್ಟೇಜ್ ರೆಡ್ಯೂಸಸ್. ಸೊ ಸೆಕೆಂಡರಿ ವೋಲ್ಟೇಜ್ ಕಡಿಮೆ ಆಗ್ತಾ ಹೋಗ್ತೈತಿ. ಯಾಕೆ? ಬಿಕಾಸ್ ಆಫ್ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಲೀಕೇಜ್ ರಿಯಾಕ್ಟನ್ಸ್. ಇವು ಎರಡು, ಇಂಟರ್ನಲ್ ರೆಸಿಸ್ಟೆನ್ಸ್ ಮತ್ತು ಲೀಕೇಜ್ ರಿಯಾಕ್ಟನ್ಸ್ ಅಂತ ಕಡಿಮೆ ಆಗ್ತೈತಿ. ಅಂಡ್ ದ ಚೇಂಜ್ ಇನ್ ಸೆಕೆಂಡರಿ ಟರ್ಮಿನಲ್ ವೋಲ್ಟೇಜ್ ಫ್ರಾಮ್ ನೋ ಲೋಡ್ ಟು ದ ಫುಲ್ ಲೋಡ್. ನೋ ಲೋಡ್ದಿಂದ ಫುಲ್ ಲೋಡ್ಗಳಿಗೆ ಏನು ಚೇಂಜ್ ಆಗ್ತೈತಿ ದಟ್ ಈಸ್ VO2 minus V2 and it is divided by the no load secondary voltage to get the regulation. So percentage regulation ಅಂದ್ರೆ VO2 minus V2 by VO2 into 100. Next losses in the transformer. We have a different type of losses. ಒಂದು ಐರನ್ ಲಾಸ್ ಅಥವಾ ಕಾಪರ್ ಲಾಸ್, ಇನ್ನೊಂದು ಹೆಸರು ಕಾನ್ಸ್ಟಂಟ್ ಲಾಸ್. ಒಟ್ಟು ಇದು ಚೇಂಜ್ ಆಗಂಗಿಲ್ಲ, ಫಿಕ್ಸ್ ಇರ್ತೈತಿ. ಸೆಕೆಂಡ್ ಒನ್ ಇಸ್ ಕಾಪರ್ ಲಾಸ್ ಅಥವಾ ವೇರಿಯಬಲ್ ಲಾಸ್ ಅಥವಾ I2R ಲಾಸ್ ವಿಚ್ ಚೇಂಜಸ್. ಎಫಿಷಿಯನ್ಸಿ ಆಫ್ ಅ ಟ್ರಾನ್ಸ್ಫಾರ್ಮರ್. ಎಫಿಷಿಯನ್ಸಿ ಅಂದರೆ ಔಟ್ಪುಟ್ ಬೈ ಇನ್ಪುಟ್. ಸೊ ನೀಟಾ commercial is equal to output by input or output divided by input ಅಂದರೆ output plus losses. And next concept is condition for maximum efficiency. Maximum efficiency ಸಿಗಬೇಕಂದ್ರೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ವೆನ್ ನೀಟಾ ಈಸ್ ಮ್ಯಾಕ್ಸಿಮಮ್ ಯಾವಾಗಿರ್ತೈತಿ? ಕಾಪರ್ ಲಾಸ್ ಈಕ್ವಲ್ ಟು ಐರನ್ ಲಾಸ್ ಎರಡು ಸೇಮ್ ಇದ್ದಾಗ ಎಫಿಷಿಯನ್ಸಿ ನೀಟಾ ಮ್ಯಾಕ್ಸಿಮಮ್ ಇರ್ತೈತಿ. ಆ್ಯಂಡ್ ನೀಟಾ ಫಾರ್ ಆಲ್ ದ ಡೇ ಈಕ್ವಲ್ ಟು ಔಟ್ಪುಟ್ ಕಿಲೋವ್ಯಾಟ್ ಅವರ್ ಡಿವೈಡ್ ಬೈ ಇನ್ಪುಟ್ ಕಿಲೋವ್ಯಾಟ್ ಅವರ್. ಸೊ ದ ಪರ್ಫಾರ್ಮೆನ್ಸ್ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ ಕಂಪೇರ್ಡ್ ಆನ್ ದ ಬೇಸಿಸ್ ಆಫ್ ಎನರ್ಜಿ ಕನ್ಸ್ಯೂಮ್ಡ್ ಡ್ಯೂರಿಂಗ್ 24 hours ಆಫ್ ಅ ಡೇ. ಸೊ ಪರ್ಫಾರ್ಮೆನ್ಸನ್ನು ಹೆಂಗೆ ಕಂಪೇರ್ ಮಾಡ್ತೀವಿ ಅಂದ್ರೆ 24 hours ಆಫ್ ಅ ಡೇ ಒಳಗೆ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತೈತಿ. ನೆಕ್ಸ್ಟ್ ಆಟೋ ಟ್ರಾನ್ಸ್ಫಾರ್ಮರ್. ಆಟೋ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಹಿಯರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆರ್ ನಾಟ್ ಎಲೆಕ್ಟ್ರಿಕಲಿ ಐಸೋಲೇಟೆಡ್. ಸಪರೇಟ್ ಆಗಿರಂಗಿಲ್ಲ, ಎಲೆಕ್ಟ್ರಿಕಲಿ ಐಸೋಲೇಟ್ ಆಗಿರಂಗಿಲ್ಲ. ಆದರೆ ಸಮ್ ಪಾರ್ಟ್ ಆಫ್ ಪ್ರೈಮರಿ ವರ್ಕ್ಸ್ ಆಸ್ ಅ ಸೆಕೆಂಡರಿ. ಕೆಲವೊಂದು ಪ್ರೈಮರಿದ ಕೆಲವೊಂದು ಭಾಗ ಸೆಕೆಂಡರಿ ಗತೆ ವರ್ಕ್ ಮಾಡ್ತಾವೆ. ಅದಕ್ಕೆ ಆಟೋ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅಥವಾ ಸಿಂಗಲ್ ವೈಂಡಿಂಗ್ ಟ್ರಾನ್ಸ್ಫಾರ್ಮರ್. ಒಂದೇ ವೈಂಡಿಂಗ್ ಇರ್ತೈತಿ, ಅದೇ ವೈಂಡಿಂಗ್ ಒಳಗೆ ಪ್ರೈಮರಿ ಸೆಕೆಂಡರಿ ಅದ್ರಾಗ ಇರ್ತಾವೆ. Next we have a three-phase transformer. Three-phase transformer ಅಂದ್ರೆ ಏನು? So the transmission of electric power is generally at a higher voltage of 110 volts, so 320, 132 volts, 275, 400, 750 kV, etc. 750 volts, etc. For the purpose of three-phase transformer ಸಂಬಂಧ ಯೂಸ್ ಮಾಡ್ತೇವೆ. ಸೊ ದ ತ್ರೀ-ಫೇಸ್ ಟ್ರಾನ್ಸ್ಫಾರ್ಮರ್ ಕನೆಕ್ಷನ್ಸ್ ಯಾವ ರೀತಿ ಅದಾವಪ್ಪ ಅಂದ್ರೆ ಸ್ಟಾರ್ ಕನೆಕ್ಷನ್, ಡೆಲ್ಟಾ ಕನೆಕ್ಷನ್, ಸ್ಟಾರ್ ಡೆಲ್ಟಾ ಕನೆಕ್ಷನ್, ಮತ್ತು ಒಂದು ಮೋರ್ ಓಪನ್ ಡೆಲ್ಟಾ ಕನೆಕ್ಷನ್ ಅಂತ ಬರ್ತೈತಿ. ಇನ್ನೊಂದು ಸ್ಕಾಟ್ ಕನೆಕ್ಷನ್ ಅಥವಾ ಸ್ಕಾಟ್ ಕನೆಕ್ಷನ್ ಅಂತ ಬರ್ತೈತಿ. ನೆಕ್ಸ್ಟ್ ವಿ ಹ್ಯಾವ್ ಇಂಡಕ್ಷನ್ ಮೋಟರ್ಸ್. ಇಂಡಕ್ಷನ್ ಮೋಟರ್ಸ್ ಅಡ್ವಾಂಟೇಜಸ್ ಏನಪ್ಪ ಅಂದರೆ ದೇ ಆರ್ ಎಕ್ಸ್ಟ್ರೀಮ್ಲಿ ರೆಗಡ್ ಕನ್ಸ್ಟ್ರಕ್ಷನ್ ಒಳಗಿರ್ತೈತಿ, ಲೋ ಕಾಸ್ಟ್, ಹೈ ರಿಲಯಬಿಲಿಟಿ ಇರ್ತೈತಿ, ಆ್ಯಂಡ್ ಇಟ್ ರಿಕ್ವೈರ್ಸ್ ದ ಲೀಸ್ಟ್ ಮೇಂಟೆನೆನ್ಸ್ ಪೂರಾ ಕಡಿಮೆ. ಆ್ಯಂಡ್ ಸೆಲ್ಫ್ ಸ್ಟಾರ್ಟಿಂಗ್ ಮೋಟರ್ ವಿತ್ ಸಿಂಪಲ್ ಸ್ಟಾರ್ಟಿಂಗ್ ಅರೇಂಜ್ಮೆಂಟ್ಸ್ ಭಾಳ ಸಿಂಪಲ್ ಇರ್ತಾವೆ. ವಾಟ್ ಆರ್ ದ ಲಿಮಿಟೇಷನ್ಸ್ ಅಥವಾ ಡಿಸ್ಅಡ್ವಾಂಟೇಜಸ್ ಅನ್ನೋದಾದ್ರೆ ಸ್ಪೀಡ್ ವೇರಿಯೇಷನ್ ಇಸ್ ಡಿಫಿಕಲ್ಟ್ ಆ್ಯಂಡ್ ಸ್ಪೀಡ್ ಡಿಕ್ರೀಸಸ್ ವಿತ್ ದ ಇನ್ಕ್ರೀಸಿಂಗ್ ಲೋಡ್. ಸ್ಪೀಡ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಲೋಡ್ ಜಾಸ್ತಿ ಆದಂಗೆ ಸ್ಪೀಡ್ ಕಡಿಮೆ ಆಗ್ತೈತಿ. ಆ್ಯಂಡ್ ಇಟ್ ಹ್ಯಾಸ್ ಅ ಲೋವರ್ ಸ್ಟಾರ್ಟಿಂಗ್ ಟಾರ್ಕ್ ಕಡಿಮೆ ಇರ್ತೈತಿ. ವಾಟ್ ಆರ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಮೋಟಾರ್? ಮೊದಲನೇದು ಸ್ಟೇಟಾರ್ ಮತ್ತು ರೋಟಾರ್, ಎರಡು ಡಿಫ್ರೆಂಟ್ ಪಾರ್ಟ್ಸ್.
ಸ್ಟೇಟಾರ್ ಅಂದ್ರೆ ಇಟ್ ಕಂಟೈನ್ಸ್ ದ ಸ್ಟ್ಯಾಂಪಿಂಗ್ಸ್ ವಿತ್ ದ ಸ್ಲಾಟ್ಸ್ ವಿಚ್ ಹೌಸ್ ದಿಸ್ ವೈಂಡಿಂಗ್ಸ್. ಅದರಲ್ಲಿ ವೈಂಡಿಂಗ್ ಇರ್ತೈತಿ ಮತ್ತು ಯಾವುದು ಫಿಕ್ಸ್ ಇರ್ತೈತಿ, ದಟ್ ಈಸ್ ಕಾಲ್ಡ್ ಸ್ಟೇಟಾರ್. ರೋಟರ್ ಹ್ಯಾವ್ ಗಾಟ್ ಅ ರೊಟೇಟಿಂಗ್ ಪಾರ್ಟ್ಸ್ ಇದ್ದಕ್ಕೆ ರೋಟರ್ ಅಂತೀವಿ. ಒಂದು ಸ್ಕ್ವಿರಲ್ ಕೇಜ್ ರೋಟರ್, ಇನ್ನೊಂದು ಫೇಸ್ ವೂಂಡ್ ರೋಟರ್ ಅಂತ ಬರ್ತೈತಿ. ಆ್ಯಂಡ್ ಸ್ಪೀಡ್ ಈಸ್ ಗಿವನ್ ಬೈ ns equal to 120 f divided by p, and the slip is given by ns minus n divided by ns into 100, that is slip. And next concept is crawling. Crawling ಅಂದ್ರೆ ಏನು? When the induction motor started on the load, it does not accelerate up to full speed. ಸೊ ನೀವು ಇಂಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಫುಲ್ ಸ್ಪೀಡ್ ಒಳಗದ ಎಕ್ಸಲರೇಟ್ ಆಗೋದಿಲ್ಲ. ಬಟ್ ಇಟ್ ಕಂಟಿನ್ಯೂಸ್ ಟು ರನ್ ಅಬೌಟ್ 1/7 ಆಫ್ ದಿ ನಾರ್ಮಲ್ ಫುಲ್ ಸ್ಪೀಡ್. ನಾರ್ಮಲ್ ಫುಲ್ ಸ್ಪೀಡ್ 1/7 1/7 ಪಾರ್ಟ್ ಒಳಗೆ ಅದು ರನ್ ಆಗ್ತೈತಿ. ಇದಕ್ಕೆ ನಾವು ಕ್ರಾವಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಗಿಂಗ್ ಅಂತ ಬರ್ತೈತಿ. ವಾಟ್ ಈಸ್ ಕ್ಲಾಗಿಂಗ್? ಕ್ಲಾಗಿಂಗ್ ಮೀನ್ಸ್ ವೆನ್ ಎವರ್ ದೇರ್ ಆರ್ ಈಕ್ವಲ್ ನಂಬರ್ ಆಫ್ ಟೀತ್ ಆನ್ ದ ಸ್ಟೇಟಾರ್ ಆ್ಯಂಡ್ ರೋಟರ್. ಸ್ಟೇಟಾರ್ ಮತ್ತು ರೋಟರ್ನೊಳಗೆ ನಂಬರ್ ಆಫ್ ಟೀತ್ ಈಕ್ವಲ್ ಇದ್ದಾಗ ದ ರಿಲಕ್ಟನ್ಸ್, ವಾಟ್ ಈಸ್ ರಿಲಕ್ಟನ್ಸ್, ಇಸ್ ಸಿಮಿಲರ್ ಟು ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ನಾಗ ಬರ್ತೈತಿ, ರಿಲಕ್ಟನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ನಾಗ ಬರ್ತೈತಿ. ಅವಾಗ ದ ರಿಲಕ್ಟನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಈಸ್ ಲೆಸ್ when the teeth were opposite to one another. ಒಂದಕ್ಕೊಂದು ಅಪೋಸಿಟ್ ಇದ್ದಾಗ ಅವಾಗ ಏನಾಗ್ತೈತಿ, ದ ಮ್ಯಾಗ್ನೆಟಿಕ್ ಲಾಕಿಂಗ್ ಆಫ್ ದ ಟೀತ್ ಆನ್ ದ ಸ್ಟೇಟರ್ ಅಂಡ್ ರೋಟರ್ ಮೇ ಪ್ರಿವೆಂಟ್ ದ ರೊಟೇಷನ್. ಆಟೋಮೆಟಿಕ್ ಲಾಕಿಂಗ್ ಆಗಿಬಿಡ್ತೈತಿ. ಆ ಲಾಕಿಂಗ್ ಆದಾಗ ರೊಟೇಷನ್ ಸ್ಟಾಪ್ ಆಗ್ತೈತಿ. ಇದಕ್ಕೆ ನಾವು ಕ್ಲಾಗಿಂಗ್, ದಿಸ್ ಇಸ್ ಕಾಲ್ಡ್ ಆಸ್ ಕ್ಲಾಗಿಂಗ್. So what happens, the magnetic locking of the teeth on the stator and rotor, it may prevent the rotation, and which is called clogging. ಸೊ ಇದನ್ನು ತಪ್ಪಿಸಾಗಿ ಏನು ಮಾಡಬೇಕಪ್ಪ, ಟು ಪ್ರಿವೆಂಟ್ ದ ಕ್ರಾಲಿಂಗ್ ಎಸ್ ಕ್ಲಾಗಿಂಗ್, ನಂಬರ್ 1 ಸ್ಕ್ಯೂಡ್ ಸ್ಲಾಟ್ಸ್ ಯೂಸ್ ಮಾಡ್ತೇವೆ. ಅದನ್ನು ಈ ಥರ ಸ್ಕ್ಯೂವಿಂಗ್ ಮಾಡ್ತಾರೆ, ಈ ಟೈಪ್ ಸ್ಕ್ಯೂಡ್ ಇರ್ತೈತಿ. ಸ್ಕ್ಯೂಡ್ ಸ್ಲಾಟ್ಸನ್ನು ಯೂಸ್ ಮಾಡ್ಬೋದು. ನಂಬರ್ 2 ಫ್ರ್ಯಾಕ್ಷನಲ್ ಪಿಚ್ ವೈಂಡಿಂಗ್ ಯೂಸ್ ಮಾಡ್ಬೋದು. ನಂಬರ್ 3 ಫ್ರ್ಯಾಕ್ಷನಲ್ ಸ್ಲಾಟ್ ವೈಂಡಿಂಗ್. ಆ್ಯಂಡ್ ಚಾಯ್ಸ್ ಆಫ್ ದ ಸ್ಟೇಟಾರ್ ಆ್ಯಂಡ್ ರೋಟರ್ ಸ್ಲಾಟ್ಸ್ ಹ್ಯಾವ್ ದ ಡೆಫಿನೆಟ್ ರೇಷಿಯೋ ಯೂಸ್ ಮಾಡಿಕೊಂಡು ಮಾಡಬಹುದು. And the next topic is synchronous motor. So what is synchronous? These are electrically identical to an alternator, ಆದರೆ having 3-phase distributed AC winding on the stator and the DC excitation winding on the rotor. ಸೊ ಇವು ಎಲೆಕ್ಟ್ರಿಕಲಿ ಐಡೆಂಟಿಕಲ್ ಇರುವಂಥ ಅಲ್ಟರ್ನೇಟ್. 3-phase distributed AC winding on the stator. ಸ್ಟೇಟಾರ್ ಒಳಗೆ 3-phase distributed AC winding ಆ್ಯಂಡ್ ರೋಟಾರ್ನಾಗ DC excitation winding ಇರ್ತೈತಿ. ವಾಟ್ ಆರ್ ದ ಮೆಥಡ್ಸ್ ಆಫ್ ಸ್ಟಾರ್ಟಿಂಗ್? ಒಂದು ಯೂಸಿಂಗ್ ಸ್ಟಾರ್ಟಿಂಗ್ ಮೋಟರ್, ಎರಡನೇದು ಸ್ಟಾರ್ಟಿಂಗ್ ಆ್ಯಸ್ ಅನ್ ಇಂಡಕ್ಷನ್ ಮೋಟರ್. ನೆಕ್ಸ್ಟ್ ಟಾರ್ಕ್ಸ್ ಬರ್ತಾವೆ. ಸೊ ಟಾರ್ಕ್ಸ್ ಆಫ್ ಅ ಸಿಂಕ್ರೋನಸ್ ಮೋಟರ್ ಯಾವ್ಯಾವಪ್ಪ? ಒಂದು ಸ್ಟಾರ್ಟಿಂಗ್ ಟಾರ್ಕ್, ರನ್ನಿಂಗ್ ಟಾರ್ಕ್, ಪುಲ್ ಇನ್ ಟಾರ್ಕ್ ಮತ್ತು ಪುಲ್ ಔಟ್ ಟಾರ್ಕ್. ವಾಟ್ ಆರ್ ದ ಲಾಸಸ್? ಒಂದು ಆರ್ಮೇಚರ್ ಕಾಪರ್ ಲಾಸ್ ಅಥವಾ ಐಸ್ಕೋರ್ ಲಾಸ್, ಇನ್ನೊಂದು ಐರನ್ ಆ್ಯಂಡ್ ಫ್ರಿಕ್ಷನ್ ಲಾಸ್ ಅಂತ ಬರ್ತಾವೆ. ಟಾರ್ಕ್ ಈಸ್ ಗಿವನ್ ಬೈ ಪವರ್ ಮ್ಯಾಕ್ಸ್ ಈಕ್ವಲ್ ಟು EB into V divided by ZS. ಆ್ಯಂಡ್ ಲಾಸ್ಟ್ ಟಾಪಿಕ್ ಕಾನ್ಸೆಪ್ಟ್ ಲೋಡ್ ಆ್ಯಂಗಲ್. ಲೋಡ್ ಆ್ಯಂಗಲ್ ಅಂದ್ರೆ ಏನು? It is the space angle between the axis of stator revolving magnetic field rotor pole and rotor pole axis. Stator the magnetic, so it is a space angle between the axis of stator revolving magnetic field. So stator the axis with respect to rotor the pole axis. Stator the axis ಮತ್ತು rotor the pole axis ಏನು ಆ್ಯಂಗಲ್ ಐತಿ ಅದಕ್ಕೆ ಲೋಡ್ ಆ್ಯಂಗಲ್ ಅಂತ ಕರಿತೀವಿ. ಕಂಡೀಷನ್ ಏನು? ವೆನ್ ಬೋತ್ ಆರ್ ಲಾಕ್ಡ್ ಆ್ಯಂಡ್ ರನ್ನಿಂಗ್ ಅಟ್ ದ ಸಿಂಕ್ರೋನಸ್ ಸ್ಪೀಡ್. ಎರಡು ಲಾಕ್ ಆಗಿರಬೇಕು ಮತ್ತು ಎರಡು ಒಂದು ಸೇಮ್ ಸ್ಪೀಡ್ ಒಳಗೆ ರನ್ ಆಗುವಂದೆ ಅವಾಗ ಏನು ಸಿಗ್ತೈತಿ, ದ್ಯಾಟ್ ಆ್ಯಂಗಲ್ ಈಸ್ ಕಾಲ್ಡ್ ಲೋಡ್ ಆ್ಯಂಗಲ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಟ್ರಾನ್ಸ್ಫಾರ್ಮರ್ಸ್ ಆ್ಯಂಡ್ AC motors.